ಎಲ್ಲರಿಗೂ ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಸಿಂಪಲ್ಲಾಗಿರೋಂಥ ಕೇಕ್ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಕೇಕ್ ಮಾಡೋದಕ್ಕೆ ಫಸ್ಟು ನಿಮ್ಮ ಹತ್ರ ಯಾವುದೇ ಕೇಕ್ ಟಿನ್ ಇಲ್ಲ ಅಂತಂದರೆ ನೋಡಿ, ಈ ಥರದ್ದು ಯಾವುದಾನ ಒಂದು ಅಲ್ಯೂಮಿನಿಯಮ್ದು ಅಥವಾ ದಪ್ಪ ತಳದ ಯಾವುದಾನ ಒಂದು ಪಾತ್ರೆ ತೊಗೋಬೇಕು. ಅದಾದಮೇಲಿಂದ ಅದಕ್ಕೆ ತಳಕ್ಕೆ ಮತ್ತು ಸುತ್ತೂರಿಗೆ ಪಾಚ್ಮೆಂಟ್ ಪೇಪರ್ನ ಹಾಕಬೇಕು. ಪಾಚ್ಮೆಂಟ್ ಪೇಪರ್ ಅಥವಾ ಬಟರ್ ಪೇಪರ್ನ ಹಾಕ್ಬೋದು. ನೋಡಿ, ಈ ಥರ ಅದ್ರ ತಳಕ್ಕೆ ರೌಂಡಿಗೆ ಬರೋ ಹಾಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳೋದಕ್ಕೆ ನಾನು ಫಸ್ಟು ಒಂದು ಸ್ಕ್ವೇರ್ ಮಾಡ್ಕೊಂಬಿಟ್ಟು ಆ ಸ್ಕ್ವೇರ್ನ ಸರ್ಕಲ್ ಥರ ಕನ್ವರ್ಟ್ ಮಾಡ್ತೀನಿ. ಈ ಥರ ಮಡಿಸ್ಕೊಂಬಿಟ್ಟು ಅದನ್ನು ನೀವು ಪೇಪರ್ನ ಸುತ್ತು ರೌಂಡ್ ಬರೋ ಹಾಗೆ ಹಿಂಗೆ ನೋಡಿ ಈ ಥರ ಮಾಡ್ಕೊಂಬಿಟ್ಟು ಅದಾದಮೇಲಿಂದ ಆ ಪಾತ್ರೆ ಮೇಲೆ ಇಟ್ಕೊಂಡು ನೋಡ್ಕೊಳ್ಳೋದು, ಪಾತ್ರೆ ತಳಕ್ಕೆ ಇಟ್ಕೊಂಡು ಅದು ಎಲ್ಲಿವರೆಗೂ ಬಂದರೆ ಕರೆಕ್ಟ್ ಆಗುತ್ತೆ ಅನ್ನೋದೊಂದು ಅಂದಾಜು ಮಾಡ್ಕೊಳ್ಳೋದು. ನೋಡಿ, ಆ ಥರ ಶೇಪ್ ಬರಬೇಕು. ಈ ಥರ ರೌಂಡ್ ಮಾಡಿಕೊಂಡು ಕಟ್ ಮಾಡ್ಕೊಂಬಿಟ್ರೆ ನಿಮಗೆ ಸರ್ಕಲ್ಲಾಗಿ ಸಿಕ್ಕತ್ತೆ ಪೇಪರು. ಸೊ ಅದು ತಳಕ್ಕೆ ಹಾಕ್ಕೊಳ್ಳೋಕ್ಕೆ ರೆಡಿ ಆಗುತ್ತೆ. ಮತ್ತು ಸುತ್ತೂರಿಗೆ ಈ ಪೇಪರ್ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಸೇರಿಸ್ಕೋಬೋದು. ನೋಡಿ, ಈ ಥರ ನಾವು ಅಳತೆ ನೋಡ್ಕೊಂಡು ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಒಳಗಡೆ ಹಿಡಿಯೋಷ್ಟು ಸೈಜ್ಗೆ ರೆಡಿ ಆಗುತ್ತೆ. ನೋಡಿ, ಈ ಟ್ರಿಕ್ ತುಂಬ ಯೂಸ್ಫುಲ್ ಆಗುತ್ತೆ, ನೀವೂ ಉಪಯೋಗಿಸ್ಬೋದು. ಮತ್ತು ಸುತ್ತೂರು ಹಾಕೋದಕ್ಕೆ ನೋಡಿ, ಈ ಥರದ್ದೊಂದು ಶೀಟು ಮತ್ತು ಅದೇ ಸೈಜ್ದು ಇನ್ನೊಂದು ಶೀಟ್ನ ಕಟ್ ಮಾಡ್ಕೊತೀನಿ. ಮೇಲ್ಗಡೆ ಸ್ವಲ್ಪ ಕೇಕ್ ಜಾಸ್ತಿ ಬಂದರೆ ಇರಲಿ ಅಂತಂದ್ಬಿಟ್ಟು ನಾನು ಎತ್ತರಕ್ಕೆ ಇಟ್ಟಿದ್ದೀನಿ. ಅದನ್ನು ನೋಡಿ, ಫುಲ್ ಕವರ್ ಮಾಡಲೇಬೇಕು ಅಂತಲೂ ಏನಿಲ್ಲ. ಸೊ ಇದು ನಮಗೆ ಪಾತ್ರೆ ರೆಡಿ ಆಯಿತು. ಇದಕ್ಕೆ ಏನು ಮಾಡಬೇಕು, ಒಂದು ಸ್ವಲ್ಪ ಎಣ್ಣೆ, ನೀವು ಕಡಲೆಕಾಯಿ ಎಣ್ಣೆ ಆ ಥರ ಸ್ಟ್ರಾಂಗ್ ವಾಸನೆ ಇರೋಂಥ ಸ್ಟ್ರಾಂಗ್ ಸ್ಮೆಲ್ ಇರೋಂಥ ಎಣ್ಣೆ ಬಳಸಬೇಡಿ. ಯಾವುದನ್ನು ರಿಫೈನ್ಡ್ ಸನ್ಫ್ಲವರ್ ಆಯಿಲು ಆ ಥರದ್ದು ಯಾವುದನ್ನು ಬಳಸಿದ್ರೆ ಈಸಿ, ಚೆನ್ನಾಗಿ ಮತ್ತು ತುಂಬ ಅದು ಕಡಲೆಕಾಯಿ ಎಣ್ಣೆ ವಾಸನೆ ಆಗೋಲ್ಲ ಕೇಕು. ಸೊ ನೋಡಿ, ಈ ಥರ ನಾನು ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದ್ದೀನಿ. ಸೊ ಅದನ್ನು ಇಲ್ಲಿ ಎಲ್ಲ ಕಡೆಗೂ ಹಚ್ಕೊಂಬಿಟ್ಟು ಪೇಪರ್ಗೂ ಸ್ವಲ್ಪ ಹಚ್ಕೊಂಬಿಟ್ಟು ಆ ಪಾತ್ರೆಗೆ ಅದನ್ನು ರೆಡಿ ಮಾಡಿ ಒಂದು ಕಡೆ ಇಟ್ಕೋಬೇಕು. ಮಧ್ಯದಲ್ಲಿ ಜಾಗ ಬಿಟ್ಟಿದೆಯಲ್ಲ, ಏನು ಮಾಡೋದು, ಅಲ್ಲೆಲ್ಲ ಅಂಟ್ಕೊಂಬಿಟ್ರೆ ಅಂತ ಏನು ಯೋಚನೆ ಮಾಡಬೇಕಾಗಿಲ್ಲ. ಆ್ಯಕ್ಚುಲಿ ಕೇಕೆ ಅಂಟ್ಕೊಳ್ಳಲ್ಲ, ಬಟ್ ಸುಮ್ಮನೆ ನಮಗೆ ಸೇಫ್ಟಿಗೆ ಇರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಇದನ್ನು ಹಾಕ್ತಿದ್ದೀನಿ ಅಷ್ಟೇನೆ. ಅಷ್ಟು ಸಣ್ಣ ಜಾಗದಲ್ಲಿ ಅಂಟ್ಕೊಂಬಿಟ್ಟು ಅದು ಹಾಗೆ ಸ್ಟಿಕ್ಕಾಗಿ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಆ ಜಾಗನ ಹಾಗೆ ಬಿಟ್ಟಿದ್ದೀನಿ. ನೀವು ಫುಲ್ಲು ಕವರ್ ಮಾಡಿದ್ರೂ ಏನು ತೊಂದರೆ ಆಗೋಲ್ಲ. ಸೊ ಇದನ್ನು ಪಾತ್ರೆನ ರೆಡಿ ಮಾಡ್ಕೊಂಡು ಒಂದು ಕಡೆಗೆ ಎಣ್ಣೆ ಎಲ್ಲ ಸವರ್ಕೊಂಬಿಟ್ಟು ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಒಂದು 100 ml ಅಷ್ಟು ಕಂಡೆನ್ಸ್ ಮಿಲ್ಕ್ ತೊಗೊಂಡಿದ್ದೀನಿ ಒಂದು ಬೇಸನ್ಗೆ. ಆ ಕಂಡೆನ್ಸ್ ಮಿಲ್ಕಲ್ಲಿ ಸಕ್ಕರೆನೂ ಹಾಕಿರ್ತಾರೆ. ಸೊ ನೀವು ಸ್ವೀಟ್ ಆ್ಯಂಡ್ ಕಂಡೆನ್ಸ್ ಮಿಲ್ಕ್ ತೊಗೊಳ್ಳುವಾಗ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ಸಕ್ಕರೆ ಬಳಸ್ತಿರೋ ಬೇಡವೋ ಅನ್ನೋ ಡಿಸೈಡ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಾನಿವತ್ತು ಕಂಡೆನ್ಸ್ ಮಿಲ್ಕ್ ಹಾಕಿದ್ದೀನಿ. ನಾನು ಸುಮಾರು ಥರ ಕೇಕ್ಗಳು ಮಾಡ್ತೀನಿ ನಾನು. ಸೊ ಇವತ್ತು ಈ ಥರದ್ದೊಂದು ಕೇಕ್ ತೋರಿಸ್ಕೊಡ್ತಾಯಿದ್ದೀನಿ, ಕಂಡೆನ್ಸ್ ಮಿಲ್ಕ್ ಉಪಯೋಗಿಸಿ ಮಾಡೋವಂಥದ್ದು. ಅದಕ್ಕೆ ನಾನು ಇಲ್ಲಿ ಹಾಲು, ಬೆಚ್ಚಗಿರೋಂಥ ಹಾಲು ಸೇರಿಸ್ತಾ ಇದ್ದೀನಿ. 100 ml ಕಂಡೆನ್ಸ್ ಮಿಲ್ಕು, ಅದ್ರ ಜೊತೆಗೆ ಹಾಲನ್ನು ನಾನು ಒಂದು ಬಟ್ಲು ಅಳತೆನಲ್ಲಿ ತೊಗೊಂಬಿಟ್ಟು ಆ ಬಟ್ಲಲ್ಲಿ 1.5 ಬಟ್ಲಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್, ಸಣ್ಣ ಸೈಜ್ ಬಟ್ಲಾದರೂ ಸಾಕು. ಅರ್ಧ ಮುಕ್ಕಾಲು ಬಟ್ಲಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬದಲಿಗೆ ನೀವು ಬೆಣ್ಣೆ ಅಥವಾ ತುಪ್ಪ ಯಾವುದನ್ನಾದ್ರೂ ಬಳಸ್ಬೋದು. ನೀವು ಏನು ಹಾಕ್ತೀರಾ ಅದರದ್ದು ವಾಸನೆ ಬರುತ್ತೆ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಹಿಟ್ಟು, ಮೈದಾ ಹಿಟ್ಟನ್ನು ನಾನು 3 ಕಪ್ಪಷ್ಟು ಬಳಸ್ತಾ ಇದ್ದೀನಿ. ಎಲ್ಲ ಒಂದೇ ಕಪ್ಪಿನ ಅಳತೆ ತೊಗೊಂಬಿಡಿ, ಒಂದೇ ಸೈಜ್ ಕಪ್ ಇದ್ದರೆ. ನಿಮ್ಮ ಹತ್ರ ಇದು ಮೆಷರಿಂಗ್ ಕಪ್ಸೇ ಇರಬೇಕಪ್ಪ, ಅದಿಲ್ಲ ಅಂದರೆ ಹೇಗೆ ಮಾಡೋದು ಅನ್ನೋದೆಲ್ಲ ಏನು ಯೋಚನೆ ಇಲ್ಲ. ಆಮೇಲೆ ಬೇಕಿಂಗ್ ಪೌಡರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾನು ಹಾಕಿದ್ದೀನಿ. ಇದನ್ನು ಜರಡಿ ಹಿಡ್ಕೋಬೇಕು. ಹಾಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಕೆಲಸದ ಗಂಟೇನಾದ್ರು ಇತ್ತು ಅಂತಂದರೆ ಅದು ನಿಮಗೆ ಕರಗಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲ ಚೆನ್ನಾಗಿ ಜರಡಿ ಹಿಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲಿಂದ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು. ನಾನಿಲ್ಲಿ ಕಂಡೆನ್ಸ್ ಮಿಲ್ಕಿಗೆ ಸಕ್ಕರೆ ಇರುತ್ತಲ್ವ, ಸ್ವೀಟ್ ಇರುತ್ತಲ್ವ, ಸೊ ನಾನು ಎಕ್ಸ್ಟ್ರಾ ಸ್ವೀಟನ್ನು ಬಳಸ್ತಾ ಇಲ್ಲ. ಅದರಲ್ಲಿ ಆಗುವಂಥ ಎಷ್ಟು ಸಕ್ಕರೆ ಇರುತ್ತೋ ಅಷ್ಟೇ ಸ್ವೀಟೇ ಸಾಕಾಗುತ್ತೆ ಅಂತಂದ್ಬಿಟ್ಟು ನಾನಿಲ್ಲಿ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇಲ್ಲ ಅಂತಂದರೆ ಬರೀ ಹಾಲು ಅಥವಾ ನೀವು ಮೊಸರು ಹಾಕೋವಾಗ ಈ ಸ್ಟೇಜಲ್ಲಿ ಸಕ್ಕರೆನೂ ಆ್ಯಡ್ ಮಾಡಬೇಕಾಗತ್ತೆ. ಸುಮಾರು ವೆರೈಟಿನಲ್ಲಿ ಕೇಕ್ ಮಾಡ್ಬೋದು. ಸಕ್ಕರೆ ಉಪಯೋಗಿಸಿ ಮಾಡ್ಬೋದು, ಬೆಲ್ಲ ಉಪಯೋಗಿಸಿ ಮಾಡ್ಬೋದು. ನಾನು ತೋರಿಸ್ತೀನಿ ಯಾವ್ಯಾವ ಥರ ಮಾಡ್ತಿರ್ತೀನೋ ಅವಾಗವಾಗ ಅದೇ ಥರದ್ದು ನಿಮಗೆ ತೋರಿಸ್ತಾ ಇರ್ತೀನಿ. ನೋಡಿ, ಇವಾಗ ಈ ಥರ ಕಲಿಸ್ಕೊಂಡಿದ್ದೀನಿ ಎಲ್ಲದನ್ನು. ಇದ್ರ ಜೊತೆಗೆ ನೋಡಿ, ಗಂಟೆಲ್ದಲ್ಲೇ ಇರೋಂಗೆ ಕಲಿಸ್ಕೊಳ್ಳಿ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಜಾಸ್ತಿ ಹೊತ್ತು ಅದನ್ನು ಬೀಟ್ ಮಾಡ್ತಾ ಇರಬೇಕು ಅಂತ ಏನೂ ಇಲ್ಲ. ಗಂಟು ಇಲ್ದಲ್ಲೇ ಇರೋವರೆಗೂ ನೀಟಾಗಿ ಕಲಿಸ್ಕೊಂಡ್ರೆ ಸಾಕು. ಅದೆಲ್ಲ ಮಿಕ್ಸ್ ಆಗಿದ್ರೆ ಅಷ್ಟೇ ಸಾಕು.
ಜಾಸ್ತಿ ಕಲಿಸಿದ್ರೆ ಏನಾಗುತ್ತೆ ಅಂದರೆ ಕೇಕು ಫ್ಲಫಿಯಾಗಿ ಆಗೋಲ್ಲ. ಆಮೇಲೆ ಒಂದು ಸತಿ ಟೇಸ್ಟ್ ನೋಡ್ಬಿಡಿ, ಅಕಸ್ಮಾತ್ ನಿಮಗೆ ಸಕ್ಕರೆ ಬೇಕು ಅನಿಸುತ್ತಾ ಅಥವಾ ಬೇರೆ ಏನಾದ್ರು ಹಾಕಬೇಕು ಅನಿಸುತ್ತಾ ಅಂತಂದ್ಬಿಟ್ಟು ಎಲ್ಲ ಸರಿಗಿದೆ ಅಂತಂದರೆ ಓಕೆ. ಒಂಚೂರು ವೆನಿಲಾ ಎಸೆನ್ಸ್ ಒಂದು ಹಾಕ್ಕೋಬೇಕು. ನೋಡಿ ಇದು ಸ್ವಲ್ಪ ತಿಕ್ಕಾಗಿದೆ ಹಿಟ್ಟು, ತುಂಬ ಜಾಸ್ತಿನೂ ಮಿಕ್ಸ್ ಮಾಡೋಷ್ಟಿಲ್ಲ. ನೋಡಿ ಸ್ವಲ್ಪ ಗಟ್ಟಿಯಾಗೇ ಇದೆ. ಈ ಥರ ಮಾಡಿದ್ರೂ ಆಗುತ್ತೆ, ಸ್ವಲ್ಪ ಡ್ರೈ ಆಗುತ್ತೆ. ಅದಕ್ಕೋಸ್ಕರ ನಾನು ನೋಡಿ ಇವಾಗ ಫಸ್ಟ್ ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ತಿಕ್ಕಾಗಿಲ್ಲ ವೆನಿಲಾ ಎಸೆನ್ಸ್, ಸ್ವಲ್ಪ ಮೈಲ್ಡಾಗಿದೆ. ಅದಕ್ಕೋಸ್ಕರ ನಾನು ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಸೇರಿಸಿದ್ದೀನಿ. ನೋಡಿ ಈ ಸ್ಟೇಜಲ್ಲಿ ನೋಡಿದಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಸ್ವಲ್ಪ ಗಟ್ಟಿಯಾಗಿದೆ ಇದು. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಹಾಲನ್ನು, ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ಕಂಡೆನ್ಸ್ ಮಿಲ್ಕ್ ಕಂಟೈನರ್ಗೆ ಹಾಕ್ಬಿಟ್ಟು ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಕಂಡೆನ್ಸ್ ಮಿಲ್ಕ್ದು ಇನ್ನೂ ಕಂಟೆಂಟ್ ಇರುತ್ತಲ್ವ ಅದರಲ್ಲಿ, ಸೊ ಅದನ್ನು ಬರಲಿ ಅಂತಂದ್ಬಿಟ್ಟು ಎಲ್ಲದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ತಿರ್ಗಾ ಒಂದು ಅರ್ಧ ಕಪ್ಪಷ್ಟು ತಿರ್ಗಾ ಹಾಲು ಹಾಕಿದ್ದೀನಿ. ನೀವು ಹಾಲನ್ನು ಅಷ್ಟೇ ನೋಡಿಕೊಂಡು ನಿಮಗೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಹಾಲು ಸೇರಿಸ್ಕೋಬೋದು. ನೋಡಿ ಇದನ್ನು ಅಷ್ಟೇ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಕಲಿಸ್ಕೊಂಡ್ರೆ ತುಂಬ ಈಸಿಯಾಗಿ ಕಲ್ತೋಗ್ಬಿಡುತ್ತೆ. ನೋಡಿ ಹಿಂಗೆ ಮಾಡಿಬಿಟ್ಟು ಮಧ್ಯಕ್ಕೆ ಮಾಡೋದು, ಕಟ್ ಆ್ಯಂಡ್ ಫೋಲ್ಡ್. ಒಂದು ರೌಂಡು ಸುತ್ತೂರು ಮಾಡೋದು, ಮಧ್ಯಕ್ಕೆ ಒಂದು ಸತಿ ಮಾಡೋದು, ಸುತ್ತೂರು ಒಂದು ಸತಿ, ಮಧ್ಯಕ್ಕೆ ಒಂದು ಸತಿ, ಆ ಥರ ಮಾಡ್ತಾ ಕಲಿಸ್ಕೊಂಡ್ರೆ ಬೇಗ ಕಲಿಯುತ್ತೆ. ಸೊ ಈ ಥರ ಮಾಡಿಕೊಂಡು ನೀವು ಏನೋ ಫ್ಯಾನ್ಸಿ ಆಗಿರೋಂಥ ಕಂಟೈನರ್ಸೇ ಬೇಕು, ಅದಕ್ಕೆ ಈ ಥರದ್ದೇ ಸ್ಪ್ಯಾಚುಲಾ ಬೇಕು, ಹಾಗೇ ಬೇಕು ಅಂತೆಲ್ಲ ಏನೂ ಇಲ್ಲ. ಸಿಂಪಲಾಗಿ ಮನೆಯಲ್ಲಿ ನಮಗೆ ಉಪಯೋಗಿಸೋವಂಥ ಪಾತ್ರೆಗಳು, ನಾವು ಉಪಯೋಗಿಸೋವಂಥ ಬೇಸನ್ನು ಅದರಲ್ಲೇ ಮಾಡ್ಬೋದು ಕೇಕನ್ನ. ಮನೆಯಲ್ಲಿ ಮಾಡಿದ್ದು ಅನ್ನೋ ಪ್ರೀತಿ ಮನೆಯವರೆಲ್ಲರೂ ಸೇರಿ ತಿನ್ನುವಾಗ ತುಂಬ ಸಂತೋಷ ಪಡ್ತಾರೆ. ಸೊ ನೋಡಿ ಇದನ್ನು ನಾವು ಎಣ್ಣೆ ಹಚ್ಬಿಟ್ಟು ಇಟ್ಕೊಂಡಿದ್ವಲ್ವ ಆ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಬೇಕಿಂಗ್ ಟಿನ್ ಅಂತಲೂ ಬರುತ್ತೆ, ಕೇಕ್ ಟಿನ್ ಅಂತಂದ್ಬಿಟ್ಟು ಅದರಲ್ಲೂ ಹಾಕಬಹುದು. ಈ ಥರ ಮನೆಯಲ್ಲೇ ಇರೋವಂಥದ್ರಲ್ಲಿ ಮಾಡಿದ್ರೂ ಸಾಧ್ಯ ಇದೆ. ಮತ್ತು ನಾನಿವತ್ತು ಓವನ್ ಬಳಸ್ತಾ ಇಲ್ಲ. ನೋಡಿ ಒಂದು ದೊಡ್ಡ ದಪ್ಪ ತಳದ ಪಾತ್ರೆಯಲ್ಲಿ ಈ ಪಾತ್ರೆ ಹಿಡಿಸ್ಬೇಕು, ಕೇಕ್ ಮಾಡೋವಂಥ ಪಾತ್ರೆ ಹಿಡಿಸೋವಂಥ ಒಂದು ದೊಡ್ಡ ಪಾತ್ರೆ ತೊಗೊಂಬಿಟ್ಟು ಫಸ್ಟ್ ಅದನ್ನು ಒಂದು 10 ನಿಮಿಷ ಸಣ್ಣ ಉರಿನಲ್ಲಿ ಬರೀ ಪಾತ್ರೆನೇ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗದು ಪ್ರೀ ಹೀಟೆಡ್ ಓವನ್ ಥರ ವರ್ಕ್ ಆಗುತ್ತೆ. ಆಮೇಲೆ ನೋಡಿ ಆ ಪಾತ್ರೆ ಇವಾಗ ಕೇಕಿನ ಪಾತ್ರೆ ಇಟ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ನಾನು ಒಂದು 40 ನಿಮಿಷದ ತನಕ ಬೇಯಿಸ್ತೀನಿ. ಒಂದು 20 ನಿಮಿಷ 30 ನಿಮಿಷಕ್ಕೆ ಒಂದು ಸರ್ತಿ ನಾನು ಚೆಕ್ ಮಾಡ್ತೀನಿ. 20 ನಿಮಿಷ 30 ನಿಮಿಷ ಆದಮೇಲೆ ನೋಡಿ ಈ ಥರ ಮೇಲ್ಗಡೆ ಎಲ್ಲ ಚೆನ್ನಾಗಿ ಬೆಂದಂಗೆ ಕಾಣಿಸ್ತಾ ಇದೆ, ಆದರೆ ಒಳಗಡೆ ಬೆಂದಿದೆಯೋ ಇಲ್ವೋ ಅದನ್ನು ನೋಡಬೇಕಲ್ಲ. ಅದಕ್ಕೆ ಒಂದು ಚಾಕು ತೊಗೊಂಬಿಟ್ಟು ಅದನ್ನು ಹೀಗೆ ಚುಚ್ಚಿ ನೋಡಿದ್ರೆ ನೋಡಿ ಮಧ್ಯದಲ್ಲಿ ಸ್ವಲ್ಪ ಹಿಟ್ಟು ಬಂದಂಗೆ ಬಂದರೆ ಆವಾಗ ಅದು ಬೆಂದಿಲ್ಲ ಅಂತ. ಅದೇ ನೋಡಿ ಇವಾಗ ಆ ಥರ ಆಗಿದೆ ಅಂತಂದರೆ ತಿರ್ಗಾ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಬಿಡಿ. ಚೆನ್ನಾಗಿ ಅದು ನಿಮಗೆ ಅಂಟಬಾರ್ದು, ಇದಕ್ಕೆ ಚಾಕುಗೆ ಏನೂ ಅಂಟಬಾರ್ದು, ಅಲ್ಲಿವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ಆವಾಗ ಮಾತ್ರ ಇದು ತುಂಬ ಚೆನ್ನಾಗಾಗೋದು ಕೇಕು. ಅರ್ಧಂಬರ್ಧ ಬೆಂದಿದೆ ಅಂತಂದರೆ ಏನಾಗುತ್ತೆ ಅಂದರೆ ಬೇಯ್ತಾ ನೋಡಿ ಕಲರ್ ಚೇಂಜ್ ಆಯಿತು. ಬೇಯ್ತಾ ಒಂದು ಅರ್ಧ ಮುಕ್ಕಾಲು ಗಂಟೆ ಮೇಲೆ ಬೇಕು, ಆವಾಗ ಚೆನ್ನಾಗಿ ಕಲರ್ ಬದಲಾಗುತ್ತೆ. ಅದಾದಮೇಲೆ ಇದು ಸ್ಕ್ಯೂವರ್ ಟೆಸ್ಟ್ ಅಂತ ಅಂತಾರೆ ಇದನ್ನು. ಒಂದು ಸ್ಕ್ಯೂವರ್ ಇಟ್ಬಿಟ್ಟು ಅದರಲ್ಲಿ ನೋಡ್ತಾರೆ. ಸ್ಕ್ಯೂವರೇ ಬೇಕು ಅಂತ ಏನಿಲ್ಲ, ಚಾಕುನಲ್ಲೂ ಮಾಡ್ಬೋದು. ಸೊ ನೋಡಿ ನಾನು ಚಾಕು ಟೆಸ್ಟ್ ಮಾಡಿದ್ದೀನಿ. ಆಮೇಲೆ ನೋಡಿ ನೋಡಿದ್ರೆ ಅದರಲ್ಲಿ ಏನೂ ಮೆತ್ಕೊಂಡಿಲ್ಲ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇಷ್ಟೇ ಸಿಂಪಲಾಗಿ ಒಂದು ಕೇಕ್ ರೆಡಿ ಮಾಡ್ಕೊಂಬಿಡ್ಬೋದು. ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ, ಆದರೆ ಮನೆಯಲ್ಲಿ ಮಾಡಿದ್ದು ಅನ್ನೋ ಖುಷಿ ಇದೆಯಲ್ವಾ, ಅದ್ರ ಮುಂದೆ ಟೈಮ್ ಏನು ಲೆಕ್ಕಕ್ಕಿಲ್ಲ. ನಾನಂತೂ ಮನೆಯಲ್ಲಿ ಮಕ್ಕಳು ಬರ್ಡೇ ಇದ್ದರೆ ಅಥವಾ ನಮ್ಮ ಮನೆಯವ್ರ ಬರ್ಡೇ ಇದ್ದರೆ ಅಥವಾ ಯಾರನ್ನ ಇಷ್ಟಪಡ್ತಾರೆ ತಿನ್ನೋದು ಅನ್ನೋ ಟೈಮಲ್ಲಿ ಮಾಡಿಕೊಡ್ತೀನಿ ಕೇಕನ್ನು. ತುಂಬ ಖುಷಿ ಪಡ್ತಾರೆ, ಎಲ್ಲರಿಗೂ ಸಂತೋಷ ಆಗುತ್ತೆ. ನೋಡಿ ಈ ಥರ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು. ಪೂರ್ತಿ ತಣ್ಣಗಾದ್ಮೇಲೆ ನೀವು ಡಿಮೋಲ್ಡ್ ಮಾಡಿಕೊಂಡ್ರೆ ಫಸ್ಟ್ ಕ್ಲಾಸಾಗಿರೋಂಥ ಕೇಕು. ಈ ಬೇಸ್ ಕೇಕ್ನ ಉಪಯೋಗಿಸಿ ನೀವು ಬೇಕಾದಷ್ಟು ವೆರೈಟಿ ಡೆಕೋರೇಷನ್ಸ್ ಮಾಡ್ಕೋಬೋದು. ವೆನಿಲಾ ಕೇಕ್, ಸಿಂಪಲ್ ವೆನಿಲಾ ಕೇಕ್ ಮಾಡಿಬಿಟ್ಟು ಇದನ್ನು ಬೇಸಾಗಿ ಉಪಯೋಗಿಸ್ಕೊಂಡು ನೀವು ಬೇರೆ ವೈಟ್ ಫಾರೆಸ್ಟು ಯಾವ ಕೇಕ್ ಮಾಡಿದ್ರೂ ಇದಕ್ಕೆ ಉಪಯೋಗಿಸ್ಬೋದು. ತುಂಬ ಚೆನ್ನಾಗಾಗುತ್ತೆ. ಮತ್ತು ನಿಮಗೆ ಖಂಡಿತ ಓವನ್ನೇ ಬೇಕಪ್ಪ, ನಾನು ಯಾವತ್ತೂ ಕೇಕ್ ಮಾಡಿಲ್ಲ ಹೇಗೆ ಮಾಡೋದು ಅನ್ನೋದಕ್ಕೆ ಯೋಚನೆ ಮಾಡೋಷ್ಟೇ ಇಲ್ಲ. ನೋಡಿ ತುಂಬ ಫ್ಲಫಿಯಾಗಿದೆ, ತುಂಬ ಚೆನ್ನಾಗುತ್ತೆ. ಅದು ಮೇಲ್ಗಡೆ ಏನಕ್ಕೆ ಆ ಥರ ಬ್ರೇಕ್ ಆಗಿದೆಯಲ್ಲ ಅಂತ ಯೋಚನೆ ಮಾಡಿದ್ರೆ ಅದು ಓವನ್ ಇರಲ್ಲ ಅಲ್ವಾ. ಕುಕ್ಕರಲ್ಲಿ ಅಥವಾ ಈ ಥರ ಪಾತ್ರೆಯಲ್ಲಿ ಮಾಡುವಾಗ ಟೆಂಪ್ರೇಚರ್ ವೇರಿ ಆಗುತ್ತೆ, ತುಂಬ ಫ್ಯಾಕ್ಟರ್ಸ್ ಮ್ಯಾಟ್ರ್ ಆಗುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಮಾಡ್ತಾ ಹೋದರೆ ನಿಮಗೆ ಪರ್ಫೆಕ್ಷನ್ ಬರ್ತಾ ಹೋಗುತ್ತೆ. ನೋಡಿ ಈ ಥರ ಒಳಗಡೆ ಕ್ಲೀನಾಗಿ ಬೆಂದಿರಬೇಕು.
ಆವಾಗ ತುಂಬ ಚೆನ್ನಾಗಿ ರೆಡಿಯಾಗಿದೆ ಅಂತ ಅರ್ಥ. ನಾನು ಇದೆಲ್ಲದನ್ನು ಮಾಡಿಬಿಟ್ಟು ಕ್ರೀಮೆಲ್ಲ ವಿಪ್ ಮಾಡಿಬಿಟ್ಟು ಅದನ್ನು ವಿಪ್ಪಿಂಗ್ ಕ್ರೀಮ್ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಒಂದು ಡೆಕೋರೇಷನ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿದ್ದನ್ನು ಕೇಕನ್ನ ಕೊಡ್ತೀನಿ. ಮಕ್ಕಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮನೆಯಲ್ಲೂ ಮಾಡಿ ನೋಡಿ, ತುಂಬ ಖುಷಿ ಪಡ್ತಾರೆ ಮಕ್ಕಳೆಲ್ಲ. ಮತ್ತು ಮನೇಲಿರೋರು ಎಲ್ರಿಗೂ ಖುಷಿ ಆಗುತ್ತೆ. ಬರೀ ಮಕ್ಕಳಷ್ಟೇ ಕೇಕ್ ತಿನ್ನಬೇಕು ಅಂತ ಏನಿಲ್ಲ, ಆ್ಯಕ್ಚುಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಮನೇಲಿ ಮಾಡಿಕೊಟ್ಟು ನೋಡಿ ನೀವು. ಎಗ್ಲೆಸ್ ಕೇಕು ಅಥವಾ ಅಂಗಡೀಲಿ ಕೊಟ್ಟಿದ್ದನ್ನು ಹೇಗೆ ನಂಬೋದು ಅನ್ನೋಂಥ ಟೈಮಲ್ಲಿ ಈ ಥರ ಮೈದಾ ಹಿಟ್ಟು ಬದಲಿಗೆ ಗೋಧಿ ಹಿಟ್ಟನ್ನು ಹಾಕ್ಬಿಟ್ಟು ನಾನು ಕೇಕ್ ಮಾಡ್ತೀನಿ. ಸುಮಾರು ವೆರೈಟಿ ಕೇಕ್ಗಳು ಬರುತ್ತೆ. ಸೊ ನಿಮಗೆ ಯಾವ ಥರದ್ದು ಕೇಕ್ದು ರೆಸಿಪಿ ನೋಡಬೇಕು ಅಂತ ಆಸೆ ಇದ್ದರೆ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಖಂಡಿತ ತೋರಿಸ್ತೀನಿ. ನೋಡಿ ಈ ಥರ ಪೋರಸ್ಸಾಗಿ ಕರೆಕ್ಟಾಗಿ ತುಂಬ ಫ್ಲಫಿಯಾಗಿ ತುಂಬ ಚೆನ್ನಾಗಾಗಿದೆ ಕೇಕು. ಟೇಸ್ಟು ಅಷ್ಟೇ ಅತಿ ಸಕ್ಕರೆ ಇಲ್ದಿರ ತುಂಬ ಮೈಲ್ಡಾಗಿ ತುಂಬ ಚೆನ್ನಾಗಾಗಿತ್ತು. ತುಂಬ ಇಷ್ಟ ಆಯಿತು, ಎಲ್ರಿಗೂ ತುಂಬ ಇಷ್ಟಪಟ್ಟು ತಿಂದಿದ್ದಾರೆ. ಸೊ ನೋಡಿ ನೀವು ಮಾಡ್ಕೊಳ್ಳಿ. ನೋಡಿ ಸಿಂಪಲಾಗಿ ವಿಪ್ಪಿಂಗ್ ಕ್ರೀಮ್ ಹಾಕ್ಬಿಟ್ಟು ಮನೇಲಿರೋ ದ್ರಾಕ್ಷಿ ಗೋಡಂಬಿಯಲ್ಲಿ ಅಥವಾ ಬಾಳೆಹಣ್ಣು ಚೆರ್ರಿ ಥರದ್ದು ಐಟಮ್ಸಲ್ಲೇ ಡೆಕೋರೇಷನ್ ಮಾಡಿ ನಾನು ಸಾಮಾನ್ಯವಾಗಿ ಕೇಕ್ ಮಾಡಿ ಕೊಡ್ತೀನಿ.